ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಇವತ್ತು ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೋ ಒಂದು 3 ಡೇಸಿಂದ ಹುಷಾರಿಲ್ಲ ಗೈಸ್. ಅದರಿಂದ ಅವ್ವ ಬಂದಿದ್ರು ಇವತ್ತು ನೋಡಲಿಕ್ಕೆ ಅಂತ. ಹಾಗೆ ಬರಬೇಕಾದ್ರೆ ಮಾವಿನ ಹಣ್ಣು ಕೂಡ ತಗೊಂಡು ಬಂದಿದ್ರು. ತುಂಬಾ ರುಚಿಯಾಗಿತ್ತು ಹಣ್ಣು ಮಾತ್ರ. ಒಂದು ಬುಟ್ಟಿಗೆ ಹಾಕಿ ಸ್ಟೋರ್ ಮಾಡಿ ಕೂಡ ಇಟ್ಟಿದ್ದಾಯಿತು. ಹಾಗೆ ಇವತ್ತಿನ ತಿಂಡಿ ರೆಡಿ ಮಾಡಲಿಕ್ಕೆ ದೋಸೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಗೈಸ್. ಹಾಗೆ ಆಲೂಗಡ್ಡೆ ಇತ್ತು ಅಂತ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಹಾಗೆ ಕುಂಬಳಕಾಯಿ ಕೂಡ ಇತ್ತು. ಸಂಜೆ ಏನಾದರೂ ಕುಂಬಳಕಾಯಿ ಗೊಜ್ಜು ಮಾಡೋಣ. ಇವಾಗ ಲೈಟಾಗಿ ಸ್ವಲ್ಪ ಆಲೂ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಗೈಸ್. ಇವಾಗ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಪಲ್ಯ ರೆಡಿ. ಹಾಗೆ ಅವು ಏನಕ್ಕೆ ಬಂದಿದ್ರು ಅಂತಲೇ ಹೇಳಿಲ್ಲ ಫಸ್ಟ್ ಆಫ್ ಆಲ್ ನಾನು. ಯಾಕಂದರೆ ನನಗೆ 3 ಡೇಸಿಂದ ಹುಷಾರಿಲ್ಲ ಗೈಸ್. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದರು. ನಾವಂತೂ ಚಿಕ್ಕಂದ್ರಿಂದನೂ ಅಷ್ಟೇ ನಮ್ಮ ಅಜ್ಜಿನ ನಮ್ಮ ಅವ್ವ ಅಂತಲೇ ಕರೆಯೋದು. ಹರ್ಷ ಚಿರುಗಂತೂ ಭಾನುವಾರ ಬಂತು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಟದಲ್ಲೇ ಇದ್ಬಿಡ್ತಾರೆ. ಇವಾಗಂತೂ ಎಲ್ಲ ಕಡೆ ಕೂಡ ಮಳೆ ಆಗ್ತಾಯಿದೆ. ಈ ವೆದರ್ಗಂತೂ ಜ್ವರ ಬಂದಂಗೆ ಆಗ್ತಾಯಿದೆ ಗೈಸ್ ಮಕ್ಕಳುಗಳಿಗಂತೂ. ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಹೊರಗಡೆ ಬಿಡಲೇಬಾರ್ದು ಆ ಥರ ಏನಿಲ್ಲ. ಮಕ್ಳಿಗಂತೂ ಪಾಠದ ಜೊತೆ ಆಟ ಕೂಡ ಇರಲೇಬೇಕಾಗುತ್ತೆ. ಅವ್ರಿಗಂತೂ ಪರ್ಫೆಕ್ಟಾಗಿ ಆಡೋಕ್ಕೆ ಬರಲ್ಲ ನೋಡಿ. ಅಲ್ಲಿ ಬ್ಯಾಟ್ ಎತ್ತೋಕೆ ಆಗ್ತಾಯಿಲ್ಲ ಅವ್ನಿಗೆ. ಅವ್ರಿಗೆ ಹೆಂಗೆ ಬ್ಯಾಟು ಬಾಲ್ ಆಡೋಕ್ಕೆ ಬರುತ್ತೆ ಹಂಗೆ ಆಟಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಹಾಗೆ ಮೈಯವ್ರು ಹೋಗಿ ಒಂದು ರೋಲಪ್ದು ಬೋರ್ಡ್ನ ತೊಗೊಂಡು ಬಂದಿದ್ದಾರೆ ಅವ್ರಿಗೆ ಬರೀಲಿಕ್ಕೆ ಅಂತ. ತುಂಬಾ ಖುಷಿ ಆಯಿತು ಅವ್ರಿಗಂತೂ. ಚಿರುಗಂತೂ ಸುಮ್ಮನೆ ನೋಡ್ತಾ ಇದ್ದಾನೆ. ಅವ್ನಿಗೆ ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಏನಿದು ಈ ಥರ ಇದೆಯಲ್ಲ ಅಂದ್ಬಿಟ್ಟು ಓಪನ್ ಮಾಡ್ತಾನೆ. ಏನೋ ಇರಬೇಕು ಅಂತ ಅರ್ಶನ್ಗೆ ಗೊತ್ತಾಗೋಯ್ತು. ಇದು ಬರೀಲಿಕ್ಕೆ ಬೋರ್ಡು ಅಂದ್ಬಿಟ್ಟು ತಗೊಂಡೋಗಿ ಮೊಳೆ ಇತ್ತು ಚೇರ್ ಹಾಕ್ಕೊಂಡು ಹಾಕ್ತಾಯಿದ್ದಾನೆ. ನಾಳೆಯಿಂದ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಅವರಿಬ್ಬರು ಕೂಡ ಸ್ಕೂಲಿಗೆ ಹೊರಡ್ತಾರೆ. ಇನ್ನು ಹರ್ಷ ಚಿರು ಬದಲು ಚಿಕ್ಕು ಮಿಕ್ಕು ಇಬ್ಬರು ಕೂಡ ಮನೇಲಿರ್ತಾರೆ. ಅರ್ಜುನ್ಗಂತೂ 5 ಇಯರ್ಸ್ ಆಗಿದೆ. ಗೊತ್ತಾಗುತ್ತೆ ಸ್ವಲ್ಪ ಬುದ್ಧಿ ಸ್ಕೂಲ್ಗೆ ಹೋಗಬೇಕು ಅಂತ. ಆದರೆ ಚಿರಾನು ಗೊತ್ತಾಗಲ್ಲ. ಅವ್ನಿಗಿವಾಗ 3 ವರ್ಷ. ಸುಮ್ಮನೆ ಹೇಳ್ತಾ ಇರ್ತಾರೆ ಸ್ಕೂಲ್ಗೆ ಹೋಗ್ಬೇಕು ಕಣಪ್ಪ ನಾಳೆ ಅಂದರೆ ಸಾಕು ಅಳಕ್ಕೆ ಸ್ಟಾರ್ಟ್ ಮಾಡ್ತದೆ. ನಾಳೆ ನೋಡಬೇಕು ಅಳ್ತಾನೋ ಏನೋ ಅಂತ. ಸರಿ, ಹಲಸಿನ ಹಣ್ಣು ಮಾವಿನ ಹಣ್ಣೆಲ್ಲ ತಂದಿತ್ತಲ್ಲ ಅವ್ವ. ಹಲಸಿನ ಹಣ್ಣು ಹಣ್ಣಾಗಿದೆ, ಘಮ ಬರ್ತಿದೆ, ಕಟ್ ಮಾಡು ಅಂತ ಕೂಡ ಹೇಳಿದ್ರು. ಕಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಗೈಸ್. ಇದನ್ನೆಲ್ಲ ಒತ್ಕೊಂಡು ತಗೊಂಡು ಬರ್ತಾರಲ್ಲ ಆ ಒಂದು ಪ್ರೀತಿಗೆ ನಾವು ಬೆಲೆನೇ ಕಟ್ಟೋಕ್ಕಾಗಲ್ಲ. ಹಣ್ಣು ಕೂಡ ತುಂಬಾ ಸ್ವೀಟಾಗಿತ್ತು ಗೈಸ್. ನಮ್ಮನೇಲಿ ಏನೇ ಫ್ರೂಟ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಏನೇ ತಂದರೂ ಕೂಡ ಟೇಸ್ಟ್ ಮಾಡೋದು ನನ್ನ ಚಿಕ್ಕ ಮಗನೇ. ಹೇಳ್ತಾನೆ ಅವನು. ಅಂದರೆ ಬೇರೆಯವ್ರ ಥರ ಅಲ್ಲ, ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತಲೇ ಹೇಳ್ತಾನೆ, ಚೆನ್ನಾಗಿಲ್ದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾನೆ. ಅದಕ್ಕೆ ಅವನಿಗೆ ಏನೇ ತಿಂಡಿ ರೆಡಿ ಮಾಡಿದ್ರು ಕೂಡ ಅವನಿಗೆ ಮೊದಲು ಕೊಡೋದು. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.